ಎಲ್ಲರಿಗೂ ಗೌಡರ್ಸ್ ಕಿಚನ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ರೆಸಿಪಿ ಬರಬೇಕು ಅಂದರೆ ನಾನು ತುಂಬ ಟೇಸ್ಟಿಯಾಗಿರೋ ಸ್ನ್ಯಾಕ್ ಒಂದು ಹೇಳ್ಕೊಡ್ತಾ ಇದ್ದೀನಿ. ಅದು ನೀವು ಕಟ್ಲೆಟ್ ಅಂತ ಕೇಳಿರ್ಬೋದು. ನೀವು ರೆಗ್ಯುಲರ್ ಆಲೂಗೆಡ್ಡೆ ಕಟ್ಲೆಟ್ ಇಲ್ಲ ವೆಜಿಟೇಬಲ್ ಕಟ್ಲೆಟ್, ನಾನಿವತ್ತು ಸ್ಪೆಷಲ್ ಆದ ಕುಂಬಳಕಾಯಿ ಕಟ್ಲೆಟ್ ಈಸಿಯಲ್ಲಿ ಮನೇಲಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಇದು ತುಂಬ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ, ಯಾಕಂದರೆ ಇದು ಕುಂಬಳಕಾಯಿಂದ ಮಾಡಿರೋ ಅಂಥ ಕಟ್ಲೆಟ್. ಆಮೇಲೆ ಇದು ಸ್ನ್ಯಾಕಿಗೂ ಅಷ್ಟೇ ಈಸಿಯಾಗಿ ಮಾಡ್ಬೋದು. ಸೊ ಇದು ಹೇಗೆ ಮಾಡೋದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಸೊ ಫಸ್ಟಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಸಾಕಾಗತ್ತೆ. ಸೊ ಅದಕ್ಕೆ ನಾನು 1 ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಆ ಜೀರಿಗೆ ಸ್ವಲ್ಪ ಬಿಸಿಯಾಗಿದ್ದ ಕೂಡಲೇ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ. ಸೊ ಈರುಳ್ಳಿನೂ ತುಂಬ ಸಣ್ಣದಾಗಿ ಹೆಚ್ಕೊಂಡಿರಬೇಕು, ಯಾಕಂದರೆ ಕಟ್ಲೆಟ್ಟಿಗೆ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಆಮೇಲೆ ಬೇಕಂದರೆ ಪೇಸ್ಟ್ ಮಾಡಿನೂ ಹಾಕ್ಬೋದು, ಬಟ್ ಕಟ್ ಮಾಡಿ ಹಾಕಿದ್ರೇ ಚೆನ್ನಾಗೆ. ಅದಕ್ಕೆ ನಾನು ಒಂದು ಕಪ್ ಅಷ್ಟೇ ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ, ದೊಣ್ಣೆ ಮೆಣಸಿನ್ಕಾಯಿ. ಸೊ ಇದು ಕ್ಯಾಪ್ಸಿಕಮ್ ಬೇಡ ಅಂತ ಅಂದರೆ ಇದನ್ನು ನೀವು ತೆಗಿಬೋದು, ಬೇಕೇ ಬೇಕು ಅಂತೇನಿಲ್ಲ. ಆಮೇಲೆ ಇದಕ್ಕೇ ಸ್ವಲ್ಪ ಆಲ್ಟರ್ ಆಗಿ ಕ್ಯಾರೆಟ್ ಹಾಕೊಬೋದು, ಬೀನ್ಸ್ ಹಾಕ್ಬೋದು. ಬಟ್ ಇದು ಕುಂಬಳಕಾಯಿಗೆ ಅದು ವೆಜಿಟೇಬಲ್ಸ್ ಎಲ್ಲದು ಮಿಕ್ಸ್ ಮಾಡಿದರೆ ಕುಂಬಳಕಾಯಿದ್ದು ಟೇಸ್ಟ್ ಅಷ್ಟು ಕೊಡೋದಿಲ್ಲ. ಅದಕ್ಕೆ ನಾನು ಕ್ಯಾಪ್ಸಿಕಮ್ ಒಂದೇ ಹಾಕಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಇದು ಆಲೂಗೆಡ್ಡೆ ಒಂದು ಹಾಕಿದ್ದೀನಿ. ಸೊ ಆಲೂಗೆಡ್ಡೆ ನಾನು ಬೇಯಿಸ್ಕೊಂಡು ಹಾಕಿಲ್ಲ, ಇದು ಆಲೂಗೆಡ್ಡೆನೂ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಸೊ ಇದನ್ನು ಬೇಯಿಸ್ಕೊಂಡು ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು. ಅದು ಅಂದರೆ 2 ಸಲ ಬೇಯಿಸ್ದಂಗೆ ಆಗುತ್ತೆ. ಆ ರೀಸನ್ಗೋಸ್ಕರ ನಾನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಬೇಯಿಸ್ತಾ ಇದ್ದೀನಿ. ಇದೇ ಹೀಟಲ್ಲೇ ಆಲೂಗೆಡ್ಡೆ ಬೇಗ ಬೇಯುತ್ತೆ. ಏನು ಅಂದರೆ ಸಣ್ಣದಾಗಿ ಹೆಚ್ಕೊಂಡಿರ್ಬೇಕಷ್ಟೆ. ನೋಡಿ, ಈಗ ನಾನು ಇದು 3 ವೆರೈಟಿ ಥರ ಹಾಕಿದ್ದೀನಿ. ಸೊ ಇದೊಂದು ಚೂರೆಲ್ಲ ಬೆಂದಾದಮೇಲೆ ಇದಕ್ಕೆ ನಾನು ತುರಿದಿಟ್ಕೊಂಡಿರೋದು ಒಂದು 3 ಕಪ್ಪಷ್ಟು ಕುಂಬಳಕಾಯಿ ಹಾಕ್ತಾಯಿದ್ದೀನಿ. ಸೊ ಇದು ಕುಂಬಳಕಾಯಿ ಸಣ್ಣದಾಗಿ ಹೆಚ್ಕೊಂಡು ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಇದನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದು ಕುಂಬಳಕಾಯಿ ಬೇಗ ಬೇಯುತ್ತೆ. ಸೊ ಅದಕ್ಕೆ ಇದನ್ನು ಯಾವಾಗಲೂ ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು. ಆಮೇಲೆ ನೀರು ಮಿಕ್ಸ್ ಮಾಡೋದು ಅದು ಏನೂ ಬೇಕಾಗಿಲ್ಲ, ಹಾಗೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ನೀರೆಲ್ಲ ಹೋಗಿಬಿಟ್ಟು ಗಟ್ಟಿ ಆಗುತ್ತೆ. ಸೊ ನೀರಿನ ಅಂಶ ಎಲ್ಲ ಹೋಗಾದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ಚಾಟ್ ಪೌಡರ್ ಒಂದು ಸಣ್ಣ ಸ್ಪೂನಷ್ಟು, ಆಮೇಲೆ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕೊಬೋದು. ನಾನಿಲ್ಲಿ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ. ಇದಕ್ಕೆ ಬೇರೆ ಬೇರೆನೂ ಹಾಕೊಬೋದು ಫ್ಲೇವರ್ಸ್ ಬರೋದಕ್ಕೆ, ಬಟ್ ಬೇಸಿಕ್ ಕಟ್ಲೆಟ್ಟಿಗೆ ಇಷ್ಟೇ ಸಾಕಾಗುತ್ತೆ. ಇದ್ರ ಜೊತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ 1 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಈಗ ಉಪ್ಪು ಹಾಕಿದ್ಮೇಲೆ ಇದು ಕುಂಬಳಕಾಯಿ ಇನ್ನೂ ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕಿದ್ದು ಫುಲ್ ಮೀಡಿಯಮ್ ಹೀಟಲ್ಲೇ ನಾವು ಬಿಸಿ ಮಾಡ್ಕೊಳ್ಳೋದು ಕರೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಕುಂಬಳಕಾಯಿ ಹೊತ್ತತ್ತೆ, ಆಮೇಲೆ ಅದ್ರ ಸ್ಮೆಲ್ ಬರುತ್ತೆ. ಇದು ಮೇಯ್ನ್ ಯಾಕೆ ಮೀಡಿಯಮ್ ಹೀಟಲ್ಲಿ ಅಂದರೆ ಓವರ್ ಕುಕ್ಕೂ ಆಗಬಾರ್ದು. ನೋಡಿ, ಈಗ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಇದು ಫುಲ್ ಗಟ್ಟಿ ಥರ ಆಗಿದೆ. ಸೊ ಇದು ಉಂಡೆ ಅಂದರೆ ಕಟ್ಲೆಟ್ ಶೇಪ್ ಥರ ಮಾಡೋಕ್ಕೆ ಬರಲ್ಲ, ಅದೆಲ್ಲದು ಒಂದತ್ರ ಕೂಡ್ಸೋಕ್ಕೋಸ್ಕರ ನಾನಿಲ್ಲಿ ಬ್ರೆಡ್ ಹಾಕ್ತಾಯಿದ್ದೀನಿ. ಅಷ್ಟು ಒಂದು 3 ಕಪ್ ತುರಿದಿರೋ ಕುಂಬಳಕಾಯಿಗೆ 2 ಸ್ಲೈಸ್ ಅಷ್ಟು ಬ್ರೆಡ್ ಸೇರ್ಕೊಳ್ಳುತ್ತೆ. ನಾನು 2 ಸ್ಲೈಸ್ ಹಾಕಿದ್ದೀನಿ. ನೀವು ಬೇಕಂದರೆ ಜಾಸ್ತಿನೂ ಹಾಕೊಬೋದು, ಇಲ್ಲ ಒಂದೇ ಸ್ಲೈಸಲ್ಲೂ ಬಿಡ್ಬೋದು. ಹಾಗೆ ಬ್ರೆಡ್ ಇಲ್ದಲೇನೂ ಮಾಡ್ಕೊಬೋದು ಕಟ್ಲೆಟ್ಟು, ಬಟ್ ಅದು ಸ್ವಲ್ಪ ಹಿಂಗೆ ಉಂಡೆ ಥರ ಹಿಂಗೆ ಕಟ್ಟಕ್ಕೆ ಬರಲ್ಲ, ಕಟ್ಲೆಟ್ ಶೇಪ್ ಥರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಬ್ರೆಡ್ ಯೂಸ್ ಮಾಡಿದ್ದೀನಿ ನಾನು. ನೋಡಿ, ಈಗ ಇದಕ್ಕೆ ಕಟ್ಲೆಟ್ ಮಿಕ್ಸ್ಚರ್ ಅಂತೂ ರೆಡಿಯಾಗಿದೆ. ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಹಂಗಂತ ಫುಲ್ ತಣ್ಣಗೇನಲ್ಲ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಸೊ ಈಗ ಇದಕ್ಕೆ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಇದು ಕಟ್ಲೆಟ್ ಶೇಪಿಗೆ ಮಾಡ್ಕೊತಾ ಇದ್ದೀನಿ. ಕೆಲವರು ಓವಲ್ ಶೇಪ್ ಮಾಡ್ಕೊತಾರೆ, ಕೆಲವರು ರೌಂಡ್ ಶೇಪ್ ಮಾಡ್ತಾರೆ. ಸೊ ಯಾವುದೇ ಶೇಪ್. ಆಮೇಲೆ ಈಗ ವ್ಯಾಲೆಂಟೈನ್ಸ್ ಡೇ ಬಂತು ಅಂತಂದರೆ ಹಾರ್ಟ್ ಶೇಪ್ ಮಾಡ್ತಾರೆ. ಆಮೇಲೆ ಇದಕ್ಕೇ ಒಟ್ಟು ನಮಗೆ ಯಾವ ಶೇಪ್ ಬೇಕೋ ಅದನ್ನು ಮಾಡ್ಕೊಬೋದು, ಬಟ್ ಟಿಪಿಕಲ್ಲಾಗಿ ರೆಸ್ಟೋರೆಂಟಲ್ಲೆಲ್ಲ ರೌಂಡ್ ಶೇಪೇ ಕೊಟ್ಟಿರ್ತಾರೆ. ಇದನ್ನು ನಾನು ಬ್ರೆಡ್ ಕ್ರಮ್ಸಲ್ಲಿ ಎದ್ತಾ ಇದ್ದೀನಿ. ಬೇಕಂದರೆ ಶಾವಿಗೆ ಇರುತ್ತಲ್ಲ, ಅದಕ್ಕೆ ಎದ್ಬಿಟ್ಟು ಮಾಡ್ಕೊಬೋದು, ಅದು ಒಳ್ಳೆ ಟೇಸ್ಟೇ ಕೊಡುತ್ತೆ. ಬಟ್ ಬ್ರೆಡ್ ಕ್ರಮ್ಸ್ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತೆ ಅಂತ ನಾನು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿದ್ದೀನಿ. ಅದು ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ತವ, ನಾನಿಲ್ಲಿ ರೆಗ್ಯುಲರ್ ತವ ಯೂಸ್ ಮಾಡಿದ್ದೀನಿ. ಬೇಕಂದರೆ ಬಾಣಲಿ ಥರ ತವ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಬೋದು, ಇದೇ ಥರ ಅಂತ ಏನಿಲ್ಲ. ನಾನು ರೆಗ್ಯುಲರ್ ಒಂದು ಯೂಸ್ ಮಾಡಿದ್ದೀನಿ. ಅದಕ್ಕೆ ನಾನು ಇದು ಬ್ರೆಡ್ ಕ್ರಂಪ್ ಹಾಕಿದ್ದು ಕಟ್ಲೆಟ್ ಇದ್ವಲ್ಲ, ಅದನ್ನು ಒಂದೊಂದೇ ಹಾಕ್ತಾಯಿದ್ದೀನಿ.
ಸೊ ಕೆಲವರು ಇದನ್ನು ಡೀಪ್ ಫ್ರೈನು ಮಾಡ್ತಾರೆ, ಎಣ್ಣೆಲಿ ಫುಲ್ ಕರಿತಾರೆ. ಅದು ತುಂಬ ಎಣ್ಣೆ ಅನಿಸುತ್ತೆ, ಏಕೆಂದರೆ ಆಲ್ರೆಡಿ ಕುಂಬಳಕಾಯಿ ಎಲ್ಲ ಬೆಂದಿರುತ್ತೆ. ಸೊ ಮತ್ತೆ ಎಣ್ಣೆಲಿ ಹಾಕಿ ಕರೆದ್ರೆ ಅದು ಓವರ್ ಆಯಿಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಜಸ್ಟ್ ಹಿಂಗೆ ರೋಸ್ಟ್ ಥರ ಮಾಡ್ತಾಯಿದ್ದೀನಿ. ಸೊ ರೋಸ್ಟ್ ಮಾಡೋ ಟೈಮಲ್ಲೂ ನಾವು ಒಂದು ಸ್ವಲ್ಪ ಟಿಪ್ಸ್ ಥರ ಯೂಸ್ ಮಾಡಬೇಕು. ಏನು ಅಂತಂದರೆ ಇದನ್ನು ಮೀಡಿಯಮ್ ಹೀಟಲ್ಲೇ 2-3 ನಿಮಿಷದಷ್ಟು ಇದು ಮಾಡಬೇಕು. ಆವಾಗ ಹೊರ್ಗಡೆದು ಲೇಯರ್ ಏನಿರುತ್ತಲ್ಲ ಕಟ್ಲೆಟಿಂದು, ಅದು ಸ್ವಲ್ಪ ಕ್ರಿಸ್ಪಿ ಥರ ಬರುತ್ತೆ. ಆಮೇಲೆ ಒಳಗಡೆದು ಲೇಯರು ಸ್ವಲ್ಪ ಮೆತ್ತಗಿರುತ್ತೆ. ಸೊ ಕಟ್ಲೆಟಿಂದು ಅದೇ ಸ್ಪೆಷಾಲಿಟಿ. ನೋಡಿ, ನಾನು ಇಲ್ಲಿ ಮಧ್ಯದ ಒಂದು ಟರ್ನ್ ಮಾಡಿ ತೋರಿಸಿದ್ದೀನಿ, ಅದೆಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಸೊ ಇದೇ ಥರನೇ ನಾವು ಎಲ್ಲದನ್ನು ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಇದಕ್ಕೆ ಬ್ರೆಡ್ ಮಿಕ್ಸ್ ಮಾಡಿರ್ತೀವಲ್ಲ, ಸೊ ಅದು ಫುಲ್ ಹೊತ್ತು ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಆಮೇಲೆ ಬಿಸಿ ಇರುತ್ತೆ, ಸೊ ಕೈ ಸುಟ್ಕೊಬೋದು. ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ತುಂಬ ಸ್ಮೂತು ಇರುತ್ತೆ, ಯಾಕಂದರೆ ನಾನು ಆಲೂಗೆಡ್ಡೆ ಸ್ವಲ್ಪ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ಕಟ್ಲೆಟ್ ಬಿಸಿ ಬಿಸಿ ಆದ ಕಟ್ಲೆಟ್ ಅಂತೂ ಇದು ರೆಡಿ ಇದೆ. ಸೊ ಇದನ್ನು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಯಾರಾದರೂ ಬರ್ತಾರೆ ಅಂತ ಗೊತ್ತಾಗುತ್ತಲ್ಲ ಮುಂಚೆನೇ, ಸೊ ಅವಾಗ ಇದನ್ನು ಕುಂಬಳಕಾಯಿ ಇದ್ದರೆ ಇದನ್ನು ಬೇಗನೆ ಮಾಡ್ಬೋದು. ಆಮೇಲೆ ಇದು ತುಂಬ ಟೇಸ್ಟ್ ಕೊಡೋ ಅಂಥ ಕಟ್ಲೆಟ್, ಸ್ಪೆಷಲ್ ಕಟ್ಲೆಟ್. ಇದು ರೆಗ್ಯುಲರ್ ವೆಜಿಟೇಬಲ್ ಆಗಲಿ, ಬ್ರೆಡ್ ಕಟ್ಲೆಟ್ ಆಗಲಿ, ಆಲೂಗೆಡ್ಡೆ ಕಟ್ಲೆಟ್ ಆಗಲಿ ಅಲ್ಲ. ಆಮೇಲೆ ಯಾರ್ದಾದ್ರೂ ಮನೆಗೆ ನಾವು ಈಗ ಪಾಟ್ಲಾಕ್ ಅಂತ ಹೋಗ್ತೀವಲ್ಲ, ಅಲ್ಲೂ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಜಸ್ಟ್ ಓವನಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು. ಆವಾಗ ಹೊರಗಡೆ ಲೇಯರ್ ಅದು ಕ್ರಿಸ್ಪಿ ಇರುತ್ತೆ, ಒಳಗಡೆದು ಮೆತ್ತಗಿರುತ್ತೆ. ಸೊ ಇವತ್ತು ಬಿಸಿ ಬಿಸಿಯಾದ ಕಟ್ಲೆಟ್ ಅಂತೂ ಸಾಸ್ ಜೊತೆ ತಿನ್ನಲು ರೆಡಿಯಾಗಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ನೀವು ಮನೇಲಿ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ನಮ್ಮ ಚಾನಲ್ ಗೌಡರ್ಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.